ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ರೆ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಕಿಚನಲ್ಲೇ ಮನೆ ಮದ್ದು ಇರುತ್ತೆ ಅಂತ ಹೇಳಿಬಿಟ್ಟು ಸಿಂಬಾಲಿಕ್ ಆಗಿ ತೋರಿಸೋಕ್ಕೋಸ್ಕರ ಇವತ್ತಿನ ವಿಡಿಯೋ ಕಿಚನಲ್ಲೇ ಮಾಡ್ತಾ ಇದ್ದೀನಿ. ಸೊ ಇದು ಬಂದ್ಬಿಟ್ಟು ನಮ್ಮ ಕಿಚನ್. ಈ ಕಿಚನಲ್ಲೇ ನಮಗೆ ಬೇಕಾಗಿರುವಂತಹ ಬ್ಯೂಟಿ ಪ್ರಾಡಕ್ಟ್ಸ್ ಸಿಗುತ್ತೆ. ಸೊ ಎಲ್ಲ ವೀಡಿಯೋಸಲ್ಲೂ ಕೂಡ ನಾನು ಹೇಳೋದೆ ನಮ್ಮ ಕಿಚನಲ್ಲೇ ನಮಗೆ ಮನೆ ಮದ್ದು ಅನ್ನೋದು ಇರುತ್ತೆ. ಸೊ ನಿಮ್ಮ ಬ್ಯೂಟಿ ಪ್ರಾಡಕ್ಟ್ಸ್ ಆಗಿರ್ಬೋದು, ಯಾವುದೇ ಪ್ರಾಡಕ್ಟ್ಸ್ ಆಗಿರ್ಬೋದು, ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವ ಹಾಗೆ ಆ್ಯಂಡ್ ನಿಮ್ಮ ಸ್ಕಿನ್ ಕೇರ್ಗೆ ಸಂಬಂಧಪಟ್ಟಿರುವ ಹಾಗೆ ಎಲ್ಲ ಪ್ರಾಡಕ್ಟ್ಸ್ಗಳು ಇಲ್ಲಿಂದನೇ ಬರೋದು. ಗೈಸ್ ತುಂಬ ಜನಕ್ಕೆ ಈ ಸ್ಕಿನ್ ಫೇರ್ ಆಗೋಕ್ಕೆ ಏನು ಕ್ರೀಮ್ಸ್ ಯೂಸ್ ಮಾಡಬೇಕು ಅಂತಲೇ ಗೊತ್ತಿರಲ್ಲ. ತುಂಬ ಜನಕ್ಕೆ ಇದೊಂದು ಸಮಸ್ಯೆ ಆಗಿದೆ. ಅಂದರೆ ಸ್ಕಿನ್ ಫೇರ್ ಅನ್ನೋಕ್ಕಿಂತ ನಮಗಿರುವಂಥ ಈ ಡಾರ್ಕ್ನೆಸ್ ಆಗಿರ್ಬೋದು, ಈ ಟ್ಯಾನ್ ಆಗಿರ್ಬೋದು, ಇದೆಲ್ಲ ಹೋದರೆ ನಮಗಿರುವಂಥ ಫೇರ್ನೆಸ್ ಈಸ್ ಎನಫ್. ಓನ್ಲಿ ಥಿಂಗ್ ಈಸ್ ನಮಗೆ ಏರ್ಪಟ್ಟಿರುವಂಥ ಟ್ಯಾನ್ ಆ್ಯಂಡ್ ಆ ಧೂಳಿನಿಂದ ನಮಗೆ ಆಗಿರುವಂತಹ ಡಲ್ನೆಸ್ ಅದನ್ನು ಹೋಗಲಾಡಿಸಿದ್ರೆ ಸಾಕು. ಸೊ ಇವತ್ತು ನಾನು ಒಂದು ಒಳ್ಳೆ ಫೇಸ್ ಪ್ಯಾಕನ್ನು ತೊಗೊಂಡ್ಬಂದಿದ್ದೀನಿ. ಅದೇನು ಅಂತ ನೋಡೋಣ ಬನ್ನಿ. ಮಂಜಿಸ್ತಾ ಪೌಡರ್ ಅಂತ ನಮಗೆ ಆಯುರ್ವೇದಿಕ್ ಶಾಪಲ್ಲಿ ಸಿಗುತ್ತೆ. ಅದನ್ನು ನಾನಿಲ್ಲಿ 1/2 ಸ್ಪೂನಷ್ಟು ತೊಗೋತಾ ಇದ್ದೀನಿ. ಆ್ಯಂಡ್ ಸೇಮ್ ಕ್ವಾಂಟಿಟಿಯಲ್ಲಿ ನಾನು ಇಲ್ಲಿ ಕಡಲೆ ಹಿಟ್ಟನ್ನು ತೊಗೋತಾ ಇದ್ದೀನಿ. ಆ್ಯಂಡ್ ಸೇಮ್ ಕ್ವಾಂಟಿಟಿಯಲ್ಲಿ ಕರ್ಡನ್ನು ತೊಗೋತಾ ಇದ್ದೀನಿ. ಈ ಮೂರನ್ನು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಈ ಥರ ಫೇಸ್ ಪ್ಯಾಕ್ ಅನ್ನೋದು ರೆಡಿ ಮಾಡ್ಕೋಬೇಕು. ಗೈಸ್ ತುಂಬ ಈಸಿ ಆ್ಯಂಡ್ ಸಿಂಪಲಾಗಿ ಒಂದು ಫೇಸ್ ಪ್ಯಾಕನ್ನು ಪ್ರಿಪೇರ್ ಮಾಡಿದ್ದೀನಿ. ಇದರಲ್ಲಿ ಯಾವುದೇ ರೀತಿಯ ಕೆಮಿಕಲ್ ಅನ್ನೋದು ಮಂಜಿಸ್ತಾ ಅಂತಂದರೆ ಏನು ಅಂತಂದರೆ ಅದೊಂಥರ ಸ್ಟಿಕ್ ಥರ ಇರುತ್ತೆ. ಆಯುರ್ವೇದಿಕ್ ಶಾಪಲ್ಲಿ ನಿಮಗೆ ಅದ್ರ ಪೌಡರ್ ಸಿಕ್ಬಿಡುತ್ತೆ. ತುಂಬ ಈಸಿ ಮೆಥಡ್. ಈ ಮಂಜಿಸ್ತಾ ಪೌಡರ್ ಅನ್ನೋದು ತುಂಬ ಈಸಿ ಮೆಥಡ್ ಟು ಕ್ಲೀನ್ ಯುವರ್ ಫೇಸ್, ತುಂಬ ಈಸಿ ಮೆಥಡ್ ಟು ರಿಮೂವ್ ಯುವರ್ ಟ್ಯಾನ್ ಅಂತಲೇ ಹೇಳ್ಬೋದು. ನೋಡಿ, ಜಸ್ಟ್ ಈ ಥರ ಒಂದು ಫೇಸ್ ಪ್ಯಾಕ್ ಮಾತ್ರ ಸಾಕು. ನೀವು ಕ್ಲೀನ್ ಫೇಸಲ್ಲಿ ಲೈಕ್ ನೀವು ಫೇಸ್ ವಾಶ್ ಮಾಡ್ಕೊಂಡಿರ್ತೀರಲ್ಲ, ಆಮೇಲೆ ಇದನ್ನು ಜಸ್ಟ್ ಎವ್ರಿ ಡೇ ಫಾಲೋ ಮಾಡಿ. ಅಥವಾ ಎವ್ರಿ ಡೇ ಆಗಲ್ಲಪ್ಪ ನಮಗೆ ಅಂತಂದರೆ ನೀವು ಈ ಫೇಸ್ ಪ್ಯಾಕನ್ನು 1 ಡೇ ಬಿಟ್ಟು 1 ಡೇ ಕೂಡ ಟ್ರೈ ಮಾಡ್ಬೋದು. ಸೊ ಇದು ಡ್ರೈ ಆದಮೇಲೆ ಫೇಸ್ ವಾಶ್ ಮಾಡ್ಕೊಂಬರೋಣ. ಗೈಸ್ ನೋಡಿ, ಈಗ ತಾನೇ ಫೇಸ್ ವಾಶ್ ಮಾಡ್ಕೊಂಬಂದಿದ್ದೀನಿ. ಹೌದು, ಈಗ ನಾನು ಫೇಸ್ ವಾಶ್ ಮಾಡ್ಕೊಂಬಂದಿದ್ದೀನಿ. ಸೊ ಬ್ರೈಟ್ ನೋಡಿ, ಇದು ಫಸ್ಟ್ ಒಂದು ಫೇಸ್ ಪ್ಯಾಕಿಗೆ ಆಗಿರುವಂಥ ಎಕ್ಸ್ಪೀರಿಯನ್ಸ್. ನೀವು ಎವ್ರಿ ಡೇ ಯೂಸ್ ಮಾಡ್ಬೋದು, ಅಥವಾ ಎವ್ರಿ ಡೇ ಆಗಲ್ಲ ಅಂತಂದರೆ ಒಂದಿನ ಬಿಟ್ಟು ಒಂದಿನ ಕೂಡ ಇದನ್ನು ಯೂಸ್ ಮಾಡ್ಬೋದು. ಸೊ ನೋಡಿದ್ರಲ್ವ ಗೈಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಕಿಚನಲ್ಲೇ ಇರುವಂಥ ಮನೆ ಮದ್ದಿಂದ ಮಾಡಿರುವಂಥ ಒಂದು ಬ್ಯೂಟಿಫುಲ್ ಆಗಿರುವಂಥ ಪ್ರಾಡಕ್ಟ್. ಸೊ ಬ್ಯೂಟಿಫುಲ್ ಆಗಿರುವಂಥ ಈ ಫೇಸ್ ಪ್ಯಾಕನ್ನು ನೀವು ಕೂಡ ಟ್ರೈ ಮಾಡಿ. ಆ್ಯಂಡ್ ವಿಡಿಯೋ ಹೇಗಿದೆ ಏನು ಅಂತ ಕಮೆಂಟಲ್ಲಿ ಖಂಡಿತ ಹೇಳಿ. ನಾನು ಮತ್ತೆ ಒಳ್ಳೆ ವಿಡಿಯೋ ಸಿಗ್ತೀನಿ. ಅಂಟಿಲ್ ದೆನ್ ಬೈ.